ಕೊಡ್ತಾ ಇದ್ದಾರೆ. ಏನು ಸರ್ ಇದು? ಇಲ್ಲ ಒಂದು ಕಡೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಕೆ ಶಿವರೆಡ್ಡಿಗಳು, ಅದು ಬೆಂಬಲಿಗರ ಒಂದು ರಾಜೀನಾಮೆ ಕೊಡ್ತಾ ಇದ್ದಾರೆ, ಕಾರಣ ಏನು ಅಂತ? ಬೆಂಬಲಿಗರೆಲ್ಲ ಕೊಡ್ತಾ ಇರೋದು ನನಗೆ ಗೊತ್ತಿಲ್ಲ. ನಾನು ನನ್ನ ಮುಖಂಡರಿಗೆ, ನನ್ನ ಜನಕ್ಕೆ ಕೊಟ್ಟ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ, ನಡೆಸೋದಕ್ಕಾಗಲಿಲ್ಲ, ನೆರವೇರಿಸಲಿಲ್ಲ. ಅದರಿಂದ ನನಗೆ ಬೇಸರ ಆಗಿ ಆ ಜಾಗದಲ್ಲಿ ಇರೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೇ. ಏನು ಒಳಗೆ ಒಳ ಜಾಗ ಇಲ್ಲ, ಆ ಥರ ಏನೂ ಇಲ್ಲ. ನನ್ನದೇ ವೈಯಕ್ತಿಕವಾಗಿ ತೊಂದರೆ ಇದೆ. ಆಮೇಲೆ ಏನು ನಾನು ನನ್ನ ಮುಖಂಡರಿಗೆ, ನನ್ನ ಜನತೆಗೆ ಕೊಟ್ಟಿದ್ದ ಭರವಸೆಗಳು ಈಡೇರಿಸೋದಕ್ಕಾಗಲಿಲ್ಲ. ಅದರಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಸರ್. 3 ಬಾರಿ ಅಧ್ಯಕ್ಷರಾಗಿ ಅಧ್ಯಕ್ಷ ಮಾಡಿ ಈ ಪಂಚಾಯತಿ ನನಗೇನು 7.5 ವರ್ಷ ಗ್ರಾಮ ಪ್ರಶಸ್ತಿ ಕೂಡ ತಗೊಂಡಿದ್ದೀರಾ. ನನಗೇನು 7.5 ವರ್ಷ ಅಸಮಾಧಾನ ಆಯಿತು, ಯಾಕೆ ಮುನ್ಸೂಚನೆ ಇಲ್ಲ. ಆ ಥರ ಏನು ಅಸಮಾಧಾನ ಏನು ಅಂತೇನಿಲ್ಲ. ನಾನು ಕೊಟ್ಟ ನನ್ನ ಜನತೆಗೆ, ನನ್ನ ಮುಖಂಡರಿಗೆ ನ್ಯಾಯ ಒದಗಿಸೋದಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಅದು ಎಲ್ಲ ಹೇಳೋದಕ್ಕಾಗಲ್ಲ. ಏನ ಆಂತರಿಕ ಸಮಸ್ಯೆಗಳು ಕೊಟ್ಟ ಭರವಸೆಗಳು ಈಡೇರಿಸೋದಕ್ಕಾಗಲಿಲ್ಲ. ಅದಕ್ಕೆ ಆ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿದ್ದೀನಿ. ಗ್ರಾಮ ಪಂಚಾಯತ್ ಒಂದು ಸ್ಪಿರಿಟ್ ಸರ್, ಇಡೀ ತಾಲೂಕಿಗೆ, ಇಡೀ ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತೆಲ್ಲ ಒಂದು ಕಡೆ ಮುಂಕ ಕಾಣಿಸ್ತಾ ಇದೆ. ಪಂಚಾಯತ್ ಈಗ 7.5 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಎಲ್ಲ ಸದಸ್ಯರು, ಅಧಿಕಾರಿಗಳು, ಹಾಗೆ ನಮ್ಮ MP ಆದಂಥ ಸುರೇಶ್ರವರು, ರಾಮಲಿಂಗಾರೆಡ್ಡಿಯವರು, RK ರಮೇಶ್ರವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ. ನಾನು ಒಬ್ಬನೇ ಮಾಡಿದ್ದೀನಿ, ನಾನು ಒಬ್ಬನಿಂದನೇ ಇದೆಲ್ಲ ಸಾಧ್ಯ ಆಯಿತು ಅಂತೇನಿಲ್ಲ. ಎಲ್ಲ ಸದಸ್ಯರು, ಎಲ್ಲ ಮುಖಂಡರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಆಗಿದೆ. ಈಗ ನಾನು ಸದಸ್ಯತ್ವ ಸ್ಥಾನದಲ್ಲಿ ಮುಂದುವರಿಯೋದು ಸೂಕ್ತ ಅಲ್ಲ ಅಂತ ನನಗೆ ನನ್ನ ತೀರ್ಮಾನಕ್ಕೆ ನಾನು ಬದ್ಧ. ನಾನು ಏನು ರಾಜೀನಾಮೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನನಗೇನು ಅಸಮಾಧಾನ ಅಂತ ಏನೂ ಇಲ್ಲ. ನನಗೆ ಒಂದೇ ಸಾಮಾಜಿಕ ನ್ಯಾಯ. ನನ್ನ ಮುಖಂಡರಿಗೆ ಏನು ಕೊಟ್ಟಿದ್ವೋ ಭರವಸೆ, ನನ್ನ ಜನತೆಗೆ ಏನು ಕೊಟ್ಟಿದ್ವೋ ಆ ಭರವಸೆಯನ್ನು ಈಡೇರಿಸೋಕ್ಕಾಗದೇ ಇರೋ ಕಾರಣ ಅಷ್ಟೇ ಅಸಮಾಧಾನ ನನಗೆ. ನಾನು ಸದಸ್ಯ ಸ್ಥಾನಕ್ಕೆ ರಿಸೈನ್ ಮಾಡಿದ್ದೀನಿ, ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಏನು ಸದಸ್ಯನ ಆಗಬೇಕು ಅಂದಾಗ ನನ್ನ ಜನಗಳ ಹತ್ರ, ನನ್ನ ಮುಖಂಡರ ಹತ್ರ ಹೋಗಿ ನಾನು ಏನೇನು ಭರವಸೆಗಳನ್ನ ಕೊಟ್ಟಿದ್ನೋ ಅದನ್ನು ಈಡೇರಿಸೋದಕ್ಕಾಗ್ತಾಯಿಲ್ಲ. ಈಡೇರಿಸೋದಕ್ಕಾಗದೇ ಇರೋ ಕಾರಣನೇ ನಾನು ಇವತ್ತು ರಿಸೈನ್ ಕೊಡಲಿಕ್ಕೆ ಕಾರಣ. ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಿ, ಅವ್ರ ಹತ್ರನೇ ನೀವು ತಿಳ್ಕೊಳ್ಬೇಕಾಗ್ತಿದೆ. ನನಗೆ ಗೊತ್ತಿಲ್ಲ. ಬೇಡಿಕೆ ಹೇಳಿಲ್ಲ ಸರ್, ಏನು ಬೇಡಿಕೆ, ಏನಾಗಬೇಕಾಗಿತ್ತು? ಅಭಿವೃದ್ಧಿ ಕೆಲಸಗಳು